ರಾಮ ರಾಮ ಶ್ರೀರಾಮ. ನಿನ್ ಹೆಸರು ಹೇಳಿದ್ರೆ ಯಾವ ಕೆಲಸ ಆಗಲ್ಲ ಅನ್ನೋದೇ ಇಲ್ಲ. ನನ್ ಇಷ್ಟವಾದ ದೇವ್ರು ನೀನೆ, ಮನೆ ದೇವ್ರು ನೀನೇನೆ. ಪ್ರೇಮ ಆಮ ಪ್ರೇಮ ಅಲ್ಲ ಕಣೆ, ನಿನ್ಗೆ ಈ ಮನೆ ಕೆಲ್ಸ ತೋಟದ ಕೆಲ್ಸ ಎಲ್ಲ ಚೆನ್ನಾಗ್ ಕೈ ಹಿಡ್ದಿದೆ, ಆದ್ರೆ ವಿದ್ಯೆ ಒಂದ್ ತಲೆಗತ್ತಲಿಲ್ಲ ನೋಡು. ಅಮ್ಮ ಮತ್ತೆ ಶುರು ಮಾಡಿದ್ಯಾ ನೀನು? ಸರಿ ಶಾರದಾ, ಎಲ್ಲಿದೀಯ? ಬಂದೆ. ಬರುವಾಗ ನಮ್ಮ ಸುಂಟ್ರಗಾಳಿನ ಕರ್ಕೊಂಡ್ ಬಾ. ಏನ್ರಿ ಅಷ್ಟೊಂದು ಅವಸರ? ಇರ್ಲಿ, ಮೊದ್ಲು ಕುಡಿಯೋದಕ್ಕೆ ಒಂದ್ ಲೋಟ ನೀರ್ ತಗೊಂಡ್ ಬಾ. ಅಪ್ಪ ಬಾ ಮಗಳೇ, ಕೂತ್ಕೋ. ಏನಮ್ಮ ಮಾಡ್ತಾ ಇದ್ಯಾ? ಗಿಡ ಹಾಕೋ ಪೈಪು ಕಟ್ ಆಗ್ಬಿಟ್ಟಿತ್ತು, ಅದನ್ನ ಸರಿ ಮಾಡ್ತಾ ಇದ್ದೆ. ಓಹೋ, ಜಾಣ ನನ್ ಮಗಳು. ಅದಕ್ಕೆ ಸ್ಕೂಲ್ಗೆ ಹೋಗ್ಲಿಲ್ಲ. ಪ್ರೇಮ, ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕು. ನನ್ನ ಹತ್ರ ಮುಖ್ಯವಾದ ವಿಷಯನ? ಏನಪ್ಪ ಅದು? ಒಂದು ಮನೆಯಲ್ಲಿ ಮದ್ವೆ ವಯಸ್ಸಿಗೆ ಬಂದಿರೋ ಹೆಣ್ಮಗಳಿದ್ದಾಳೆ ಅಂದ್ರೆ ಈ ಅಪ್ಪನಿಗೆ ಇದಕ್ಕಿಂತ ಮುಖ್ಯವಾದ ವಿಷಯ ಇನ್ನೇನಿರುತ್ತೆ ಹೇಳು? ಏನಿರುತ್ತೆ? ಬ್ರೋಕರ್ ಹತ್ರ ಮಾತಾಡಿ ಒಂದಿಷ್ಟು ಫೋಟೋಗಳನ್ನ ತಂದಿದ್ದೀನಿ, ನೋಡು. ಫೋಟೋ ನಂಗೆ ಯಾಕಪ್ಪ? ಆ ಉಪ್ಪಿನಕಾಯಿ ಜಾಡಿಯಲ್ಲಿ ನೆನ್ಸಿ ದಿನ ಒಂದೊಂದ್ ತಿನ್ನೋದಿಕ್ಕೆ. ಅಮ್ಮ ಮತ್ತೆ ನೇನೆ ನೀನು. ಅಲ್ಲ ಕಣೆ ಪ್ರೇಮ, ನೀನ್ ಮದ್ವೆ ಆಗೋದಕ್ಕೆ ನಿಂಗ್ ಒಂದ್ ಒಳ್ಳೆ ಗಂಡು ಬಿಡು ಏನೆ. ಅಲ್ಲಪ್ಪ, ನಂಗೆ ಇಷ್ಟ ಬೇಗ ಮದ್ವೆನಾ? ಅರೆ ಏನೇ ನೀನು, ಇನ್ನ ನಿನ್ ಕುಂಟೆ ಬಿಲ್ಲೆ ಆಡೋ ವಯಸ್ಸು ಅನ್ಕೊಂಡಿದ್ಯಾ? ನಂಗ್ ಮದ್ವೆ ಬೇಡ. ಇರಿ ಮಗಳೇ, ನೋಡೋ, ಮೊದಲು ಈಗ ನೀನ್ ಫೋಟೋಸ್ ನೋಡು. ತಗೋ ಅಪ್ಪ. ತಗೋ ಮಗಳೇ, ನೋಡು. ಅಕ್ಕ ಮದ್ವೆ ಆಗೋ ಹುಡುಗನ್ನ ನಾನೇ ಸೆಲೆಕ್ಟ್ ಮಾಡ್ತೀನಿ. ಏ ಕಾವ್ಯ, ಮದ್ವೆ ಆಗ್ತಿರೋದು ಅವಳು. ಫಸ್ಟ್ ಫೋಟೋಸ್ನ ಅವಳೇ ನೋಡ್ಬೇಕು. ಕೊಡೆ ಅವಳಿಗೆ. ಕೊಡೋದಿಲ್ಲ. ತಗೊಳೆ, ನೋಡು ಅಂದೆ. ಏನಾಯ್ತೆ? ನೋಡಿಲಿ. ಯಾಕ್ರಿ ನಗ್ತಿದ್ದೀರಾ? ಕೊಡಿಲಿ. ಯಾಕೆ ನಗ್ತಾ ಇದ್ದೀರಾ? ನೀವೇ ನೋಡಿ. ಅಲ್ಲ, ಏನೋ ಮಿಸ್ ಆಗಿರ್ಬೇಕು. ಏನಪ್ಪ ಇದು? ಹುಡ್ಗನ್ ಫೋಟೋ ತೋರ್ಸು ಅಂದ್ರೆ ಅವ್ರ ತಾತಂದ ತಗೊಂಡ್ಬಂದಿದ್ದೀರಾ? ಆ ಬ್ರೋಕರ್ ಕೃಷ್ಣಪ್ಪನ ಅಂಗಡಿಯಲ್ಲಿ ಕೊಟ್ಟು ಹೋಗಿರ್ತೀನಿ, ನೀವು ಕಲೆಕ್ಟ್ ಮಾಡಿ ಅಂತ ಹೇಳಿದ್ದ. ಎಲ್ಲ ಮಿಸ್ ಮಾಡಿ ಕೊಟ್ಬಿಟ್ಟಿದ್ದಾನೆ. ಸಿಗ್ಲಿ, ಮಾಡ್ತೀನಿ ಅವನಿಗೆ. ಮಗಳೇ, ನೋಡು, ಈ ಫೋಟೋಸ್ ಬಿಟ್ಬಿಡು. ಇವಾಗ ಹೇಳು, ನಿನಗೆ ಎಂತ ಹುಡುಗ ಬೇಕು ಹೇಳು, ಅಂತ ಹುಡುಗರನ್ನೇ ತಂದು ನಿನಗೆ ಮದುವೆ ಮಾಡ್ತೀನಿ. ಹೇಳಮ್ಮ. ಏ ಪ್ರೇಮ, ಹೇಳಮ್ಮ, ನಿನಗೆ ಎಂತ ಹುಡುಗ ಬೇಕು ಅಂತ ಹೇಳು. ಅಪ್ಪ, ನನ್ ಹುಡ್ಗ ರಾಜ್ಕುಮಾರ್ ಅಂತರ ಇರ್ಬೇಕು. ನನ್ನ ರಾಣಿ ರಾಣಿ ತರ ನೋಡ್ಕೋಬೇಕು. ಆಮೇಲೆ ಇನ್ನೊಂದ್ ವಿಷಯ ಏನ್ ಗೊತ್ತಪ್ಪ, ಅವನು ಚೆನ್ನಾಗಿ ಓದಿರ್ಬೇಕು. ಇಂಗ್ಲಿಷ್ ಅಲ್ಲಿ ಒಳ್ಳೆ ಟಸ್ಸು ಪುಸ್ಸು ಅಂತ ಮಾತಾಡ್ಬೇಕು. ಸರಿ ಹೋಯ್ತು. ಅಲ್ಲ ಕಣೆ ಪ್ರೇಮ, ನೀನ್ ಓದಿರೋದೇ 7ನೇ ಕ್ಲಾಸು, ನಿನಗೆ ಇಂಗ್ಲಿಷ್ ಮಾತಾಡೋ ಅಂತ ಹುಡುಗ ಬೇಕಾ? ನಿಂಗಿದ ಅತಿ ಅನ್ನಿಸ್ಲಿಲ್ವೇನೆ? ಯಾಕ ಮತ್ತೆ ಆಗ್ಬೇಕು? ನಮ್ ಅಕ್ಕ ಓದಿಲ್ಲ ಅಂದ್ರೆ ಅಕ್ಕನ್ ಮದ್ವೆ ಆಗೋನು ಓದಿರ್ಬಾರ್ದಾ? ನೋಡ್ತಾ ಇರು, ನಮ್ ಅಕ್ಕನ್ ನೋಡಿದ್ರೆ ಎಂತ ಡಾಕ್ಟರೇಟ್ ಪಡೆದಿರೋ ಹುಡುಗಾನು ಎಸ್ ಎಸ್ ಅಂತಾನೆ. ಯಾಕೆಂದ್ರೆ ನಮ್ ಅಕ್ಕ ಅಷ್ಟು ಕ್ಯೂಟು. ನೋಡ್ ಕಾವ್ಯ, ನೀನೇನು ಚೆನ್ನಾಗ್ ಓದಿದ್ಯಾ, ನಿನ್ಗೆ ಓದಿರೋ ಹುಡ್ಗನ ಸಿಗ್ತಾನೆ. ಆದ್ರೆ ಅವಳು ಮನ್ಸಲ್ಲಿ ಅದೇ ಆಸೆ ಇಟ್ಕೊಂಡು ನಾಳೆ ದಿನ ಅದೇ ತರ ಹುಡ್ಗ ಸಿಗದೆ ಹೋದ್ರೆ ಏನ್ ಮಾಡೋದು? ಶಾರದಾ, ನೀನೇನು ಟೆನ್ಷನ್ ತಗೋಬೇಡ. ನನ್ನ ಬಂಗಾರಿಗೆ
ಚಿನ್ನದಂತ ಹುಡುಗನ ಹುಡುಕ್ತೀನಿ. ಸೂಪರ್ ಅಪ್ಪ. ಅಕ್ಕ ನೋಡ್ತಾ ಇರು, ನೀನ್ ಆಸೆ ಪಟ್ಟಿರೋಂತ ರಾಜ್ಕುಮಾರನೇ ಬಂದು ನಿನ್ಗೆ ಉಂಗ್ರ ತೊಡಿಸ್ತಾನೆ. ಹೌದು, ನನ್ನ ಪ್ರೀತಿಯ ಡಾಕ್ಟರ್ ಬಂದು ನನ್ನ ರಾಣಿ ಮಾಡ್ಕೋತಾನೆ. ತಗೋ. ರಾಮ್, ಆ? ಪ್ರಸಾದ ತಗೋ. ಇವತ್ತು ತುಂಬಾ ಜೋರಾಗಿ ಮಳೆ ಬರುತ್ತೆ ಅನ್ಸುತ್ತೆ ಕಣ. ಯಾಕಮ್ಮ? ಯಾಕೆ ಅಂತ ಹೇಳ್ತೀಯಲ್ಲ, ಯಾವಾಗ ನೋಡಿದ್ರು ಬಿಸಿ ಬಿಸಿ ಅಂತ ನೀನ್ ನನ್ ಕೈಗೆ ಸಿಗ್ತಾ ಇರ್ಲಿಲ್ಲ. ಅಂತದ್ರಲ್ಲಿ ಇವತ್ತು ನೀನೇ ನನ್ನ ದೇವಸ್ಥಾನಕ್ಕೆ ಕರ್ಕೊಂಡ್ ಬಂದಿದ್ಯಾ. ಏನಾದ್ರೂ ವಿಷಯ ಇತ್ತಾ ಹೇಳೋದು? ಹೂವಮ್ಮ, ಆಕ್ಚುಲಿ ಅದು ವಿಷಯ ಏನಂದ್ರೆ, ಅಮ್ಮ ಒಂದ್ ನಿಮಿಷ. ಹಲೋ, ಎಲ್ಲಿದ್ಯಾ? ಹೌದಾ, ಹಂಗೆ ಒಳಗ್ ಬಾ. ನಾನು ಅಮ್ಮ ಇಬ್ರು ವೆಯ್ಟ್ ಮಾಡ್ತಿದ್ದೀವಿ, ಬಾ. ಅಮ್ಮ, ಇದು ಸ್ನೇಹ, ನನ್ ಕ್ಲಾಸ್ಮೇಟ್ ಅಮ್ಮ. ಇಬ್ರು ಒಟ್ಟಿಗೆ ಓದಿದ್ವಿ. ಹಾಯ್ ಆಂಟಿ. ನಮಸ್ಕಾರ. ನಮಸ್ಕಾರ. ಆಶೀರ್ವಾದ ಮಾಡಿ ಆಂಟಿ. ಒಳ್ಳೇದಾಗ್ಲಿ. ಅಮ್ಮ, ಅದು ತುಂಬಾ ದಿನದಿಂದ ಸ್ನೇಹ ನಿನ್ ಜೊತೆ ಮಾತಾಡ್ಬೇಕು ಅಂತಿದ್ಲು, ಅದಕ್ಕೆ ಇಲ್ಲಿಗೆ ಬರೋಕ್ ಹೇಳ್ದೆ. ಏನ್ ವಿಷಯ? ಅಮ್ಮ, ಅದು ನಾನು ಆಂಟಿ, ನಾನೇ ಹೇಳ್ತೀನಿ. ನಾನು ರಾಮ್ ಲವ್ ಮಾಡ್ತಾ ಇದೀವಿ. ಅದನ್ನೇ ನಿಮ್ ಹತ್ರ ನೇರವಾಗಿ ಮಾತಾಡೋಣ ಅಂತ ಇತ್ತು. ಅದಕ್ಕೆ ನಾನೇ ರಾಮ್ಗೆ ನಿಮ್ನ ಇಲ್ಲಿ ಕರ್ಕೊಂಡ್ ಬರೋದಕ್ಕೆ ಹೇಳ್ದೆ. ಹೌದಮ್ಮ, ನಾನು ಸ್ನೇಹ ಕಾಲೇಜಲ್ಲಿ ಇದ್ದಾಗಿಂದ ಪ್ರೀತಿ ಮಾಡ್ತಾ ಇದ್ದೀವಿ. ಆಂಟಿ, ನಮ್ಮನೇಲಿ ಮದ್ವೆಗೆ ಒಪ್ಪಿಗೆ ಇದೆ. ನಿಮ್ಗೂ ಒಪ್ಪಿಗೆ ಇದ್ರೆ ನಮ್ ತಂದೆ ಬಂದ್ ಮಾತಾಡ್ತಾರಂತೆ. ನೀವ್ ಯಾವಾಗ ಹೇಳ್ತೀರೋ ಅವಾಗ್ಲೇ ಬಂದ್ ಮಾತಾಡ್ತಾರಂತೆ. ಆಯ್ತಮ್ಮ, ನಾನ್ ಮನೇಲಿ ಮಾತಾಡಿ ಹೇಳ್ತೀನಿ. ಸರಿ ಆಂಟಿ, ನಾನೇನ್ ಬರ್ತೀನಿ. ಬಾಯ್ ರಾಮ್. ಅಮ್ಮ, ನಾ ಸ್ನೇಹ ಡ್ರಾಪ್ ಮಾಡಿ ಬರ್ತೀನಿ. ಏ, ನಿಂತ್ಕೊಳ್ಳೋ. ಅವಳೇನ್ ಚಿಕ್ಕ ಹುಡುಗಿನ ಮನೆವರೆಗೂ ಹೋಗಿ ಬಿಟ್ಬಿಟ್ ಬರಕ್ಕೆ? ಯಾರೋ ಅವಳು? ಯಾರ ಮಗಳು? ಯಾರ ಮನೆ ತಂದವಳು? ನಿನ್ ಮೇಲೆ ನಾನು ಎಷ್ಟು ಕನಸು ಕಟ್ಕೊಂಡಿದ್ದೆ. ಇಡೀ ಊರೇ ತಿರುಗ್ ನೋಡ್ಬೇಕು ಅಂತ ಮನೆ ತಂದಿಂದ ನಿನ್ಗೆ ಹೆಣ್ ತಂದು ಮದ್ವೆ ಮಾಡ್ಬೇಕು ಅನ್ಕೊಂಡಿದ್ದೆ. ನೀನ್ ನೋಡಿದ್ರೆ ಯಾವಳ ಬೀದಿಲಿ ಹೋಗೋಳನ್ನ ಕರ್ಕೊಂಡ್ ಬಂದು ಮದ್ವೆ ಆಗ್ತೀನಿ ನಿಂತಿದ್ಯಲ್ಲ. ಈ ಹೆತ್ತು ಹೊಟ್ಟೆನ ಉರ್ಸೋದಕ್ಕೆ ನಿಂಗೆ ನಾಚಿಕೆ ಆಗಲ್ವಾ? ಈ ಕ್ಷಣದಿಂದ ನೀನ್ ನನ್ ಮಗ ಅಂತಾನೆ ನನಗನ್ಸ್ತಾ ಇಲ್ಲ. ಮಾ ಸಮಾಧಾನ. ಅವಳು ಯಾರು ಅಂತ ಗೊತ್ತಾದ್ರೆ ನೀನೇ ಒಪ್ಕೊಳ್ತೀಯ. DK ಗ್ರೂಪ್ ಆಫ್ ಹಾಸ್ಪಿಟಲ್ಸ್ MD ಧನರಾಜ್ ಸರ್ ಇದಾರಲ್ಲ, ಅವ್ರ ಒಬ್ಳೆ ಮಗಳು ಸ್ನೇಹ. ಹೇ ರಾಮ್, ಏನೋ ಹೇಳ್ತಿದ್ಯಾ ನೀನು? ನೀನ್ ಕೆಲ್ಸ ಮಾಡೋ ಆಸ್ಪತ್ರೆ ಓನರ್ ಮಗಳ ಅವಳು. ಇಡೀ ಕರ್ನಾಟಕದ ತುಂಬಾ ಆಸ್ಪತ್ರೆಗಳಿದೆ ಅಂದ್ಯಲ್ಲ, ಅವ್ರ ಮಗಳ ಅವಳು. ಹೌದಮ್ಮ. ಅಯ್ಯೋ, ಮೊದ್ಲೇ ಹೇಳದಲ್ವೇನೋ? ನಾನ್ ಮಾತಾಡಿದ ರೀತಿ ನೋಡಿ ಆ ಹುಡುಗಿ ಏನ್ ಬೇಜಾರ್ ಮಾಡ್ಕೊಂಡ್ಲೇನೋ. ಮೊದ್ಲು ಅವಳ ಹತ್ರ ಮಾತಾಡ್ಬೇಕು. ಬಾ ಬಾ ಬಾ. ಸ್ನೇಹ,
ಸ್ನೇಹ, ಬೇಜಾರಾಯ್ತಾ? ತಪ್ಪು ತಿಳ್ಕೊಬೇಡ. ಇದ್ದಕ್ಕಿದ್ದ ಹಾಗೆ ನೀನ್ ಬಂದು ಈ ವಿಷಯ ಹೇಳಿದ್ಯಲ್ಲ, ಏನ್ ಹೇಳ್ಬೇಕು ಅಂತಾನೆ ನನಗ್ ಗೊತ್ತಾಗ್ಲಿಲ್ಲ. ಅದಕ್ಕೆ ಸ್ವಲ್ಪ ಗಡ್ಸಾಗಿ ಮಾತಾಡ್ಬಿಟ್ಟೆ. ಪರವಾಗಿಲ್ಲ ಆಂಟಿ. ನೀನ್ ಯಾರ್ ಮಗಳು, ಏನ್ ಕತೆ ಅಂತ ಕೇಳಿ ನನಗ್ ತುಂಬಾ ಖುಷಿ ಆಯ್ತು. ನೀನ್ ನನ್ ಮಗನ್ಗೆ ತುಂಬಾ ಒಳ್ಳೆ ಜೋಡಿ ಆಗ್ತೀಯ. ಅವನ್ ನನಗೆ ಬಂಗಾರ ಅಂತ ಸೊಸೆನೆ ತಂದ್ಕೊಟ್ಟಿದ್ದಾನೆ. ಥ್ಯಾಂಕ್ ಯು ಆಂಟಿ, ಥ್ಯಾಂಕ್ ಯು ಸೋ ಮಚ್. ಎಲ್ಲಿ ತಿರ್ಗು. ಸದ್ಯದಲ್ಲೇ ಮದ್ವೆ ಆಗೋ ಹುಡುಗಿ ನೀನು. ಬರೀ ತಲೆಯಲ್ಲಿ ಓಡಾಡ್ಬಾರ್ದು. ಆಹಾ ಹಾ ಹಾ, ಮಹಾಲಕ್ಷ್ಮಿ ತರ ಕಾಣಿಸ್ತಿದ್ಯಾ. ನೀವಿಬ್ರು ಏನು ಯೋಚನೆ ಮಾಡ್ಬೇಡಿ. ನಿಮ್ಮಿಬ್ರಿಗೂ ಮದ್ವೆ ಮಾಡ್ಸೋ ಜವಾಬ್ದಾರಿ ನಂದು. ಮನೇಲಿ ಎಲ್ರನ್ನು ಒಪ್ಸಿ ನೀವಿಬ್ರಿಗೂ ಮದ್ವೆ ಮಾಡಿಸ್ತೀನಿ. ಯಾವ ತಡೆನೂ ಬರ್ದೇ ಇರೋ ಹಾಗೆ ನಾನ್ ನೋಡ್ಕೋತೀನಿ. ನನ್ಗೆ ಇವಾಗ ಸಮಾಧಾನ ಆಯ್ತು ಆಂಟಿ. ಸರಿ ಆಂಟಿ, ನಾನು ಹೊರಡ್ತೀನಿ. ಹುಷಾರು. ಬಾಯ್ ಆಂಟಿ. ಬಾಯ್. ಮಾ, ನೀನ್ ನನ್ ಪ್ರೇಮನ ಒಪ್ಕೊಂಡಿದ್ದಕ್ಕೆ ನಂಗೆ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಹಾಗೆ ನೀನೇನಾದ್ರೂ ಮಾಡಿ ದೊಡ್ಡಮ್ಮನ ಕನ್ವಿನ್ಸ್ ಮಾಡಬೇಕು. ಅವಳು ನನ್ನ ತುಂಬಾ ಹಚ್ಕೊಂಡಿದ್ದಾಳೆ, ತುಂಬಾ ಕೇರ್ ಮಾಡ್ತಾಳೆ. ನಾವು ಒಬ್ರನ್ನೊಬ್ರು ಬಿಟ್ಟಿರೋದನ್ನ ಇಮ್ಯಾಜಿನ್ ಕೂಡ ಮಾಡೋದಕ್ಕಾಗಲ್ಲ. ಚಿಂತೆ ಮಾಡ್ಬೇಡ ರಾಮ್, ನಿನಗೆ ನಿನ್ನ ಅಮ್ಮ ಇದ್ದಾಳೆ. ಮನೇಲಿ ಎಲ್ರನ್ನು ಒಪ್ಸಿ ಮದ್ವೆ ಮಾಡ್ಸೋ ಜವಾಬ್ದಾರಿ ನಂದು, ಸರಿನಾ? ಇರ್ಲಿ, ಅಂತೂ ಹೇಳದ್ಯಲ್ಲ, ಆದಷ್ಟು ಬೇಗ ಮನೆಯವ್ರ ಮುಂದೆ ನಿನ್ ಮದ್ವೆ ಪ್ರಸ್ತಾಪ ಮಾಡಿ ನಿನ್ ಪ್ರೇಮನ ನಿನಗ್ ಸಿಗೋ ಹಾಗೆ ಮಾಡ್ತೀನಿ. ನಿನ್ ಪ್ರೇಮ ನಿನ್ ಕೈ ಬಿಟ್ಟು ಹೋಗೋದಕ್ಕೆ ನಾನು ಯಾವತ್ತೂ ಬಿಡಲ್ಲ. ನಿನ್ ಮದುವೆಗೆ ನಾನ್ ಗ್ಯಾರಂಟಿ. ಥ್ಯಾಂಕ್ಸ್ ಮಾ. ಬಾ ಹೋಗೋಣ. ಅಯ್ಯೋ ದೇವ್ರೆ, ಇದೇನಿದು? ಲಡ್ಡು ಬಂದು ಸೀದಾ ಬಾಯಿಗೆ ಬೀಳ್ತಾ ಇದೆ. ನಾನೇ ಸ್ಪೀಡ್ ಅನ್ಕೊಂಡಿದ್ದೆ, ನಮ್ ಹುಡುಗ ಬುಲೆಟ್ ಟ್ರೈನು ಸಕ್ಕ ಸ್ಪೀಡು. ನಾನೆಂತ ದಡ್ಡಿ, ಇನ್ನ ಆ ಪ್ರೀತಿ ವಿಷಯ ಯಾವಾಗ ಹೇಳೋದು ಅಂತ ಪ್ಲಾನ್ ಮಾಡ್ತಾ ಇದ್ದೀನಿ. ಆದ್ರೆ ನಮ್ಮ ಹುಡುಗ ಆಗ್ಲೇ ಮದ್ವೆ ತಯಾರಿ ನಡೆಸ್ತಾ ಇದ್ದಾರೆ. ಯೋ, ಸಖತ್ ಖುಷಿ ಆಗ್ತಿದೆ. ನಮಸ್ಕಾರ ಸಾಹೇಬ್ರೆ. ಯಾಕೆ ಲೇಟು ಮಾದೇವ? ದಿನ 10 ಗಂಟೆಗೆ ಬಂದು ಸೈನ್ ಮಾಡ್ಬೇಕು ತಾನೆ? ಇದೇನಾದ್ರೂ ಮೇಲೆ ಅಧಿಕಾರಿಗಳಿಗೆ ಗೊತ್ತಾದ್ರೆ ನನ್ನ ಕೆಲ್ಸಕ್ಕೆ ಕೂತ್ ಬರುತ್ತೋ? ಕ್ಷಮಿಸ್ಬಿಡಿ ಸಾಹೇಬ್ರೆ, ಆದ್ರೂ ಇದ್ರಲ್ಲಿ ನನ್ನ ತಪ್ಪೇನಿದೆ ಹೇಳಿ? ಕಳ್ಬಡ್ಡಿ ಕಾಯಿಸ್ತಾ ಇರೋರ್ನ ಹಿಡ್ಕೊಂಡು 4 ತದ್ಕಿದೀನಿ. ಅದಕ್ಕೆ ನನ್ನ ಮೇಲೆ ಹಾಕಿರೋ ಸುಳ್ಳು ಕೇಸ್ ಇದು. ನನ್ನ ಕರ್ಮ, ಒಳ್ಳೇದ್ ಮಾಡಕ್ ಹೋಗಿ ನನ್ನ ಮೇಲೆ ಕೇಸ್ ಬಿತ್ತು. ನೀನ್ ಮುಟ್ಟಿರೋದು MLA ಅಳಿಯನ್ನ. ಬರೀ ಕೇಸ್ ಹಾಕಿದ್ದಾರೆ ಅಂತ ಸಮಾಧಾನ ಪಡ್ಕೋ. ದೊಡ್ಡವರು ಸಣ್ಣ ಬುದ್ಧಿ, ಅವ್ರು ಏನಾದ್ರೂ ಮಾಡ್ಕೊಂಡು ಸಾಯ್ತಾರೆ. ನಿನ್ಗೆ ಯಾಕೋ? ಅಂದ್ರೆ ನೀವ್ ಏನ್ ಹೇಳ್ತಾ ಇರೋದು? ಕಣ್ಮುಂದೆ ಅನ್ಯಾಯ ನಡೀತಿದ್ರು ನೋಡ್ಕೊಂಡು ಸುಮ್ಮನೆ ಇರೋಂತನಾ? ನನ್ ಕೈಲಾಗಲ್ಲಪ್ಪ. ನ್ಯಾಯ ನೀತಿ ನೋಡ್ಕೊಳ್ಳೋದಕ್ಕೆ ಕಾನೂನಿದೆ, ನಾವಿದ್ದೀವಿ. ಮೊದಲು ನಿನ್ ಸಿಟ್ಟನ್ನ ಕಡಿಮೆ ಮಾಡ್ಕೊಂಡು ಆರಾಮಾಗಿರೋದನ್ನ ಕಲಿ. ಸರಿ, ನಿನ್ ಮದ್ವೆ ವಿಷಯ ಎಲ್ಲಿಗೆ ಬಂತು? ಮುಂದಿನ ವಾರನೇ ದೇವಸ್ಥಾನದಲ್ಲೇ ಮದ್ವೆ. ನೋಡಿ, ಕಾರ್ಡ್ ಕೊಡ್ತೀನಿ, ನೀವೆಲ್ಲರೂ ಬರ್ಬೇಕು. ಬರ್ತೀವಿ, ಖಂಡಿತ ಬರ್ತೀವಿ. ಸರಿ ಸಾಹೇಬ್ರೆ. ಅಣ್ಣ, ಮದುವೆಗೆ ಬರ್ಬೇಕು. ನೀವನು ಬರ್ತೀನಿ. ಇದೇನಮ್ಮ ನೀನಿಲ್ಲಿ? ಅಣ್ಣ, ಬೀರ
ಅದು ಮಗಿಗೆ ಹುಷಾರಿರ್ಲಿಲ್ಲ. ಆಸ್ಪತ್ರೆಗೆ ತೋರ್ಸಕ್ಕೆ ದುಡ್ಡಿರ್ಲಿಲ್ಲ. ಅದಕ್ಕೆ ಬೀರ ಯಜಮಾನ್ರು ತೋಟದಲ್ಲಿದ್ದು ಪಂಪ್ ಸೆಟ್ ನ ಕದ್ದು ನೀನು ಅಳ್ಬೇಡ ಕಣಮ್ಮ, ಸಾಹೇಬ್ರ ಹತ್ರ ನಾನು ಮಾತಾಡ್ತೀನಿ. ಸಾಹೇಬ್ರೆ, ಅದು ಈಗ ತಾನೇ ಹೇಳಿದ್ನಲ್ಲ, ಊರು ಸಹ ಬರೀ ನಿನ್ಗೆ ಯಾಕೆ ಬೇಕು? ಪಾಪ ಬಡವ ಏನೋ ದಾರಿ ಗೊತ್ತಾಗದೆ ತಪ್ಪದಾರಿ ಹಿಡ್ಬಿಟ್ಟಿದ್ದಾನೆ. ಅದೇನು ದಂಡ ಇದೆಯೋ ಹೇಳಿ, ನಾನು ಕಟ್ಬಿಡ್ತೀನಿ. ಯಜಮಾನ್ರ ಹತ್ರನೂ ನಾನೇ ಮಾತಾಡ್ತೀನಿ. ದಯವಿಟ್ಟು ಅವ್ನು ಬಿಟ್ಬಿಡಿ. ನೀನ್ ಸರೋಗಲ್ಲ ಬಿಡು. ರಂಗಪ್ಪ, ಅವನ್ನ ಬಿಟ್ಟು ಕಳ್ಸ್ರಿ. ಬರ್ತೀನಿ ಸಾಹೇಬ್ರೆ. ಆಯ್ತು. ಅಣ್ಣ, ನಿಮ್ ಋಣ ಯಾವತ್ತೂ ಮರೆಯಲ್ಲ. ನಿನಗೆ ದುಡ್ಡು ಬೇಕಾದ್ರೆ ನನ್ನ ಹತ್ರ ಕೇಳ್ಬೇಕಿತ್ತು. ಹಸುವಾಯ್ತು ಅಂತ ಕಳ್ತನ ಮಾಡ್ತಾರ. ನಾಳೆ ದಿನ ನಿನ್ ಮಗಳನ್ನ ಕಳ್ಳನ್ ಮಗಳು ಅಂತ ಕರೀತಾರೆ. ಪರವಾಗಿಲ್ವಾ? ಇದೇ ಕೊನೆ. ಇನ್ನೊಂದು ಸಲ ಹಿಂಗ್ ಮಾಡಿದ್ರೆ ನಾನೇ ಕಂಪ್ಲೇಂಟ್ ಕೊಟ್ಟು ಒಳಗಾಕ್ಸ್ತೀನಿ. ಹೋಗ್ ಅಮ್ಮ, ಒಂದ್ ನಿಮಿಷ. ನಿಮ್ಮಿಂದ ತುಂಬಾ ಉಪಕಾರ ಆಯ್ತಣ್ಣ. ನಾವಿನ್ ಬರ್ತೀವಿ. ಯಾ ಗುಡ್ ಶಾಟ್. ಹೇಳು ಮಗಳೇ. ಡ್ಯಾಡ್, ಯು ನೋ ಸಮಥಿಂಗ್? ಐ ಹ್ಯಾವ್ ಅ ಗುಡ್ ನ್ಯೂಸ್ ಫಾರ್ ಯು. ಗುಡ್ ನ್ಯೂಸಾ? ಏನಮ್ಮ ಅದು? ರಾಮ್ ತಾಯಿ ನಮ್ಮ ಮದ್ವೆಗೆ ಒಪ್ಕೊಂಡ್ಬಿಟ್ರು ಡ್ಯಾಡ್. ನಾವಿಬ್ರು ಸರಿಯಾದ ಜೋಡಿ ಅಂದ್ರು. ಆದಷ್ಟು ಬೇಗ ಮನೇಲಿ ವಿಷಯ ಹೇಳ್ತಾರಂತೆ. ಐ ಆಮ್ ಸೋ ಹ್ಯಾಪಿ ಡ್ಯಾಡ್. ವಾವ್, ಕಂಗ್ರ್ಯಾಚುಲೇಷನ್. ಲೆಟ್ಸ್ ಹ್ಯಾವ್ ಎ ಪಾರ್ಟಿ. ಎಸ್ ಡ್ಯಾಡ್. ಆದ್ರೆ ಒಂದ್ ಸಣ್ಣ ಸಮಸ್ಯೆ ಇದೆ. ರಾಮ್ ಫ್ಯಾಮಿಲಿ ಅವರೆಲ್ಲ ತುಂಬಾ ವಿಲೇಜ್ ಟೈಪ್. ಮದ್ವೆ ಏನೋ ಆಗುತ್ತೆ, ಆದ್ರೆ ಆಮೇಲೆ ಇಲ್ಲೇ ಇರು ಅಂದ್ರೆ ನೋ ಡ್ಯಾಡ್, ಐ ಕಾಂಟ್ ಸ್ಟೇ ಹಿಯರ್. ನಂಗಿಲ್ಲೆಲ್ಲ ಬದುಕಕ್ ಆಗಲ್ಲ. ಡೋಂಟ್ ವರಿ ಮಗಳೇ, ನೀನು ನನ್ನ ಮಗಳಾಗಿ ನಾನು ನಿನ್ನ ವಿಲೇಜ್ ಅಲ್ಲಿ ಬದುಕಕ್ ಬಿಡ್ತೀನ? ಮದ್ವೆ ಒಂದಾಗ್ಲಿ, ಆಮೇಲೆ ಅವನ್ನ ಕನ್ವಿನ್ಸ್ ಮಾಡಿ ನೀವಿಬ್ರು ಬೆಂಗಳೂರಿನಲ್ಲಿ ಸೆಟ್ಲ್ ಆಗೋಂಗ್ ಮಾಡ್ತೀನಿ. ಯೋಚನೆ ಮಾಡಬೇಡ. ಅಷ್ಟಾದ್ರೆ ಸಾಕು ಡ್ಯಾಡ್. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಕಾಲ್ ಬ್ಯಾಕ್ ಮಾಡ್ತೀನಿ. ಬಾಯ್. ಓಕೆ ಡಿಯರ್, ಬಾಯ್. ಇವತ್ತೇನ್ ಸಖತ್ತಾಗಿ ಕಾಣಿಸ್ತಿದೆ ಗೊತ್ತಾ ಚಿನ್ನ? ಆದ್ರೆ ಮುಂದಂತ ಅವಳನ್ನ ಮದ್ವೆ ಆಗ್ಬೇಕು. ಮದ್ವೆ ಆಗ್ತೀಯಾ? ಯಾಕೆ ಚಿನ್ನ? ನೋಡು, ನಿನಗೋ ಮಾತು ಬರಲ್ಲ. ನಿನ್ನೆ ಅವನ್ ಮದ್ವೆ ಆಗ್ತಾನೆ. ನಾನಾದ್ರೆ ನಿನ್ಗೊಂದು ಬಾಳ್ ಕೊಟ್ಟು ಚೆನ್ನಾಗಿ ನೋಡ್ಕೋತೀನಿ. ಮದ್ವೆ ಆಗ್ತೀಯಾ? ಇವತ್ ನಿನ್ ಕೊಟ್ಟು ಕರೆಸ್ತೀನಿ ಕಣ. ನನ್ ತಂಗಿ ಮೈ ಮುಟ್ಟೋ ಧೈರ್ಯ ಬಂತ ನಿನ್ಗೆ?
ನನ್ನ ತಂಗಿನ ಮುಟ್ಟಿದ ಈ ಕೈ ಇರಬಾರ್ದು ಇರಬಾರ್ದು. ಮರ್ತಿಲ್ಲ ಮಾದೇವ, ಯಾವುದು ಮರ್ತಿಲ್ಲ, ಮರೆಯಕ್ ಸಾಧ್ಯನೂ ಇಲ್ಲ. ಅವತ್ತು ಬರೀ ನಿನ್ ತಂಗಿನ ಮುಟ್ಟಿದ್ದಕ್ಕೆ ನನ್ ಕೈನ ಕತ್ತರಿಸ್ದೆ, ಅವಳ ಮೇಲೆ ಆಸೆ ಪಟ್ಟಿದ್ದಕ್ಕೆ ನನ್ ಜೀವನನೇ ಹಾಳಾಯ್ತು. ಹಾಗಂತ ಅದನ್ನೆಲ್ಲ ಮರೆತು ಸುಮ್ನೆ ಇದ್ಬಿಡ್ತೀನಿ ಅಂತ ಅನ್ಕೋಬಿಟ್ಯಾ? ಚಾನ್ಸೇ ಇಲ್ಲ. ನನ್ನ ಬಿಟ್ಟು ಅದ್ಯಾವ ನನ್ ಮಗ ನಿನ್ ತಂಗಿನ್ ಬಂದ್ ಮದ್ವೆ ಆಗ್ತಾನೋ ನಾನು ನೋಡೇ ಬಿಡ್ತೀನಿ. ಏಯ್ ಗರುಡ, ನನ್ ತಂಗಿಗೋಸ್ಕರ ನಾನು ಯಾವ ಲೆವೆಲ್ಗೆ ಬೇಕಾದ್ರೂ ಹೋಗ್ತೀನಿ ಅಂತ ನಿನ್ಗೆ ಗೊತ್ತು. ನಿನ್ನ ಕೈ ಕತ್ತರಿಸಿರೋ ನನಗೆ ನಿನ್ ತಲೆ ಕತ್ತರಿಸೋದ್ ದೊಡ್ಡ ವಿಷಯನೇ ಅಲ್ಲ. ಏನ್ರಯ್ಯ ನಿಮ್ ಗಲಾಟೆ? ಇವನ್ಗೆ ಪ್ರಾಣದ ಮೇಲೆ ಭಯನೇ ಇಲ್ಲ ಸರ್. ಅದಕ್ಕೆ ಪದೇ ಪದೇ ನನ್ನ ತಂಗಿ ವಿಷಯದಲ್ಲಿ ಕೆದಕ್ತಾ ಇದ್ದಾನೆ. ಶಿವನ್ ಹಿಂಗೆ ಮಾತಾಡ್ತಾ ಇರ್ಲಿ, ಶಿವನ್ ತಲೆ ಕತ್ತರಿಸಿ ನಿಮ್ ಸ್ಟೇಷನ್ಗೆ ತಗೊಂಡ್ಬರ್ತೀನಿ. ಏ ಮಾದೇವ, ಯಾಕೋ ಹೀಗ್ ಮಾತಾಡ್ತೀಯ? ಲೇ ಗರುಡ, ನೀನ್ ಯಾಕೋ ಅವನ್ ತಂಟೆಗೆ ಹೋಗ್ತೀಯ? ಇಷ್ಟೆಲ್ಲ ಆಗಿರೋದೇ ಸಾಕಾಗಲ್ವಾ? ಅದೇವಾ, ನೀನ್ ಸ್ವಲ್ಪ ಸಿಟ್ಟನ್ನ ಕಡಿಮೆ ಮಾಡ್ಕೊ. ಆಗಿದ್ದಾಗೋಯ್ತು, ಎಲ್ಲ ಮರ್ತು ಆರಾಮಾಗಿರಿ. ಮತ್ತೇನಾದ್ರೂ ಗಲಾಟೆ ಮಾಡಿದ್ರೆ ಇಬ್ಬರನ್ನು ಒಳಗಡೆ ಹಾಕ್ಬೇಕಾಗುತ್ತೆ. ಅಯ್ಯೋ ನಿನ್ನ ಅಕ್ಕ, ಬ್ರೇಕಿಂಗ್ ನ್ಯೂಸ್ ಅಕ್ಕ. ಇಡೀ ಕರ್ನಾಟಕನೇ ಖುಷಿ ಪಡೋ ಸುದ್ದಿ ಅಕ್ಕ. ಸಾಕು ಸುಮ್ನೆ ಇರೋ. ಯಾವಾಗ ನೋಡಿದ್ರು ಇವನ್ ಪಟಾಕಿ ಸುದ್ದಿನೇ ಆಯ್ತು. ವಸಂತ ಕಾಲ ಬಂದಾಗ ಮಾವು ಚಿಗುರಲೇಬೇಕು, ಕೋಗಿಲ ಹಾಡಲೇಬೇಕು, ಕಂಕಣ ಕೂಡಿ ಬಂದಾಗ ಮದುವೆ ಆಗಲೇಬೇಕು, ಪೀಪಿ ವಾದ್ಯ ಮೊಳಗಲೇಬೇಕು. ಏನೋ ಈ ಹಾಡ್ ಹಾಡೋದಕ್ಕೆ ಅಲ್ಲಿಂದ ಎದ್ನೋ ಬಿದ್ನೋ ಅಂತ ಓಡ್ಕೊಂಡ್ ಬಂದ್ಯಾ? ಅಯ್ಯೋ ಅಕ್ಕ, ಡಾಕ್ಟ್ರು ಅವ್ರ ಫ್ಯಾಮಿಲಿ ಸಮೇತ ತಟ್ಟೆ ತಾಂಬೂಲ ಹೂ ಹಣ್ಣು ತಗೊಂಡು ನಿಮ್ ಮನೆಗ್ ಬರ್ತಿದಾರಂತೆ. ನನ್ ಶಿಷ್ಯ ಫೋನ್ ಮಾಡಿ ಹೇಳ್ದ, ನಿನ್ ಪ್ರೇಮನ ನಿನಗ್ ಸಿಗೋ ಹಾಗೆ ಮಾಡ್ತೀವಿ. ನಿನ್ ಪ್ರೇಮ ನಿನ್ ಕೈ ಬಿಟ್ಟು ಹೋಗೋದಕ್ಕೆ ನನ್ ಯಾವತ್ತೂ ಬಿಡಲ್ಲ. ಏ ಪಟಾಕಿ, ನೀನ್ ಹೇಳ್ತಿರೋದ್ ನಿಜ ಏನೋ? ನಿಜ ಕಣಕು. ಹೊಡಿ ಹಣ್ಣು. ಪಟಾಕಿ ಎಲ್ಲ ಇಷ್ಟ ಬೇಗ ಬೇಗ ಆಗ್ತಿದೆ. ನಮ್ ಡಾಕ್ಟರ್ ರಾಕೆಟ್ ಗಿಂತ ಸ್ಪೀಡು. ಅಮ್ಮ ಬೇಗ ಹೋಗಿ ರೆಡಿ ಆಗ್ಬೇಕು. ನೋಡಿ ಹೆಂಗಿದೀನಿ. ಬಾ 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 ಬಾ. ಏನಮ್ಮ ನೀನು? ನೋಡ್ಕೊಂಡ್ ಬರಕ್ ಆಗಲ್ವಾ? ಸ್ವಲ್ಪದ್ರಲ್ಲೇ ಅಭಿಷೇಕ ಮಾಡಿಸ್ತಿದ್ಯಲ್ಲೇ, ಏನೇ ನಿಂಗಂತ ಅರ್ಜೆಂಟು? ಏನಂಟಿ ಹಿಂಗ್ ಕೇಳ್ತಿದ್ದೀರಾ? ಅಮ್ಮ ನಿಂಗ್ ಸ್ವಲ್ಪನೂ ಬುದ್ಧಿನೇ ಇಲ್ಲ. ಗೊತ್ತಿದ್ದು ನಂಗೆ ಸಣ್ಗೆ ಹಾಕ ಕಳ್ಸಿದ್ಯಾ ಅಲ್ವಾ? ಏನ್ ಹೀಗ್ ಮಾತಾಡ್ತಿದ್ದೀರಾ? ಏನ್ ಗೊತ್ತಿದ್ದು? ಎರಡ್ ಮಕ್ಳು ತಾಯಿ ಆದ್ರೂ ಏನೇ ಗೊತ್ತಿಲ್ದಿರೋ ಹಾಗೆ. ಏನಮ್ಮ ಸ್ವಲ್ಪನೂ ಜವಾಬ್ದಾರಿ ಇಲ್ಲ ನಿಂಗೆ? ಹೋಗ್ಲಿ ಬಿಡು, ನಾನು ಹೋಗಿ ಬೇಗ ಬೇಗ ರೆಡಿ ಆಗ್ಬಿಟ್ಟು ಬಂದ್ಬಿಡ್ತೀನಿ. ಬಾರೋ, ದೊಡ್ಡವ್ರಿಗೆ ಸ್ವಲ್ಪನೂ ಬುದ್ಧಿನೇ ಇಲ್ಲ. ದೊಡ್ಡವರೆಲ್ಲ ಜಾಣರಲ್ಲ, ತಿನ್ನಿನ್ 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 ತಿನ್, ಚಿಕ್ಕವರೆಲ್ಲ ಕೋಣರಲ್ಲ, ತಿನ್ನಿನ್. ಹುಟ್ಟು ತರ್ಲೆ, ಈ ಚಿಕ್ಕ ಹುಡುಗನ ಜೊತೆಲಿ ಸೇರ್ಕೊಂಡು ಇವಳು ಚಿಕ್ಕ ಹುಡುಗಿ ಆಗ್ಬಿಟ್ಟಿದ್ದಾಳೆ. ಏನೋ ಪಟಾಕಿ ಇದು, ಡಾಕ್ಟರ್ ಹೇಳ್ದೆ ಕೇಳ್ದೆ ಬರ್ತಾ ಇದಾರೆ. ಯಾವ್ದು ಉಟ್ಕೊಳ್ಳಿ? ಇದೇ ಚೆನ್ನಾಗಿದೆ.
ಹೆಂಗಿದ್ಯೋ? ಅಯ್ಯೋ ಅಕ್ಕ, ಇದೊಂದು ಕಲ್ಲರ. ನೀನ್ ಬರೀ ನಿನ್ ಲೆವೆಲ್ ಯೋಚನೆ ಮಾಡ್ತಿದ್ಯಾ. ಇದು ಮಾಸ್ ಆಗಿದೆ, ಒಂಚೂರು ಕ್ಲಾಸ್ ಆಗಿ ನೋಡಕ್ಕ. ಇದು ಚೆನ್ನಾಗಿದೆ. ಇದು ಚೆನ್ನಾಗಿದ್ಯಾ? ಇದು ಅದಕ್ಕಿಂತ ಕೆಟ್ಟದಾಗಿದೆ. ಮೂತಿನ ಕೆಡ್ದಾಗಿದೆ. ಮೂತಿ ನೋಡ್ ನಿಂದು. ಇದು ಇದು ಆಕ್ಚುಲಿ ಚೆನ್ನಾಗಿರೋದು ಅಂದ್ರೆ. ಅಕ್ಕ, ನೀನ್ ಇದನ್ನ ಉಟ್ಕೊಂಡ್ ನೋಡು, ಡಾಕ್ಟ್ರು ಹಂಗೆ ಕಳ್ದೋಗ್ತಾರೆ. ಹಂಗಾದ್ರೆ ಇದನ್ನೇ ಉಟ್ಕೋತೀನಿ. ಹೋಗು, ನಾನು ಬೇಗ ರೆಡಿ ಆಗಿ ಬರ್ತೀನಿ. ಆಯ್ತಕ್ಕ, ಹೋಗು. ಓಯ್ ಬಂದೇ ಬಿಟ್ರು. ಅಕ್ಕ ಅಕ್ಕ, ಸೂಪರ್, ಡಾಕ್ಟರ್ ಬಂದ್ರು. ಬಂದ್ರೇನು? ಬಾಬಾ ಬಾಬಾ. ಬನ್ನಿ ಬನ್ನಿ, ಎಷ್ಟು ದಿನ ಆಗಿತ್ತು ನೀವೆಲ್ಲ ನಮ್ಮ ಮನೆಗ್ ಬಂದು. ಎಲ್ಲರೂ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೇವೆ, ನೀವು? ನಾವೆಲ್ಲ ಚೆನ್ನಾಗಿದ್ದೀವಿ. ಬನ್ನಿ ಕುತ್ಕೋ ಬನ್ನಿ. Ba 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 ba